ನಮಸ್ಕಾರ ಸ್ನೇಹಿತರೆ, ಬೆಳಗ್ಗೆ ನಿದ್ದೆಯಿಂದ ಎದ್ದ ನಂತರ ಮೊದಲ ಹೆಜ್ಜೆಯನ್ನು ನೆಲದ ಮೇಲೆ ಇಟ್ಟಾಗ ಕಾಲುಗಳಲ್ಲಿ ನೋವು ಪ್ರಾರಂಭವಾಗುತ್ತದೆಯೇ ಎಂದು ಒಮ್ಮೆ ಪ್ರಾಮಾಣಿಕವಾಗಿ ನಿಮ್ಮನ್ನೇ ಕೇಳಿಕೊಳ್ಳಿ. ಮೊಣಕಾಲುಗಳು ಇದ್ದಕ್ಕಿದ್ದಂತೆ ಬಿಗಿಯಾದಂತೆ ಅನಿಸುತ್ತದೆಯೇ? ಸೊಂಟ ಬಗ್ಗಿಸುವಾಗ ಚುಚ್ಚಿದಂತಹ ನೋವಾಗುತ್ತದೆಯೇ? ಮತ್ತು ಮೆಟ್ಟಿಲು ಹತ್ತುವಾಗ ಎಂದಿಗಿಂತ ಹೆಚ್ಚು ಏದುಸಿರು ಬರುತ್ತದೆಯೇ? ಆರಂಭದಲ್ಲಿ ನಾವು ಇದನ್ನು ಹೆಚ್ಚು ಗಮನಿಸುವುದಿಲ್ಲ, ಆದರೆ ಇದು ಪ್ರತಿದಿನ ಆಗತೊಡಗಿದಾಗ ಮನಸ್ಸಿನಲ್ಲಿ ಒಂದು ಭಾವನೆ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತದೆ. ವಯಸ್ಸಾಗಿದೆ, ಆದ್ದರಿಂದ ಇದೆಲ್ಲ ಆಗುತ್ತಿರಬಹುದು. ಕ್ರಮೇಣ ನಾವು ಈ ತೊಂದರೆಯನ್ನು ಒಪ್ಪಿಕೊಂಡು ನೋವಿನೊಂದಿಗೆ ಬದುಕಲು ಕಲಿಯುತ್ತೇವೆ. ಆದರೆ ಸ್ನೇಹಿತರೆ, ಇಲ್ಲಿಯೇ ಅತಿ ದೊಡ್ಡ ತಪ್ಪು ಆಗುತ್ತದೆ. ವಯಸ್ಸಾಗುವುದು ಒಂದು ಸ್ವಾಭಾವಿಕ ಪ್ರಕ್ರಿಯೆ, ಆದರೆ ದೇಹದಲ್ಲಿ ನಿರಂತರ ನೋವು, ಕೀಲುಗಳಲ್ಲಿ ಬಿಗಿತ ಮತ್ತು ಚಲನೆಯಲ್ಲಿ ದೌರ್ಬಲ್ಯ ಅನಿಸುವುದು ಇವೆಲ್ಲ ವಯಸ್ಸಿನ ಅನಿವಾರ್ಯ ಲಕ್ಷಣಗಳಲ್ಲ. ವಾಸ್ತವವಾಗಿ ಇದು ನಮ್ಮ ದೇಹ ನೀಡುತ್ತಿರುವ ಒಂದು ಎಚ್ಚರಿಕೆಯಾಗಿದೆ. ಒಳಗೆ ಎಲ್ಲೋ ಪೋಷಣೆ ಕಡಿಮೆಯಾಗುತ್ತಿದೆ ಎಂದು. ಮೂಳೆಗಳಿಗೆ ಬೇಕಾದ ಖನಿಜ ಘಟಕಗಳು, ಕೀಲುಗಳಲ್ಲಿನ ಸ್ವಾಭಾವಿಕ ಜಾರುವಿಕೆ ಮತ್ತು ಸ್ನಾಯುಗಳಿಗೆ ಸಿಗುವ ಶಕ್ತಿ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಮತ್ತು ಇದರ ಪರಿಣಾಮವೇ ಈ ಪ್ರತಿದಿನದ ನೋವು, ಬಿಗಿತ ಮತ್ತು ಆಯಾಸ. ಆದ್ದರಿಂದ ಇಂದಿನ ಆರೋಗ್ಯ ಬೀಟ್ಸ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ 5 ಸರಳ ಮನೆಯಲ್ಲೇ ಸಿಗುವ ಸೂಪರ್ ಫುಡ್ಗಳ ಬಗ್ಗೆ ಹೇಳಲಿದ್ದೇವೆ. ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ 60 ವರ್ಷದ ನಂತರವೂ ನಿಮ್ಮ ಕೀಲುಗಳು, ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲವಾಗಿಡಲು ಸಹಾಯ ಮಾಡಬಲ್ಲವು. ಅದು 80-90 ವರ್ಷಗಳವರೆಗೂ. ಮತ್ತು ನೆನಪಿಡಿ, ಈಗ ನಿಮ್ಮ ವಯಸ್ಸು 30 ಅಥವಾ 40 ಆಗಿದ್ದರೂ ಈ ವಿಡಿಯೋ ನಿಮಗೆ ಅಷ್ಟೇ ಮುಖ್ಯವಾಗಿದೆ. ಏಕೆಂದರೆ ಇಂದು ನಾವು ದೇಹದ ಬಗ್ಗೆ ತೆಗೆದುಕೊಳ್ಳುವ ಕಾಳಜಿಯೇ ನಾಳೆಯ ನೋವುರಹಿತ, ಸ್ವಾವಲಂಬಿ ಮತ್ತು ಸಕ್ರಿಯ ಜೀವನದ ಕೀಲಿಕೈ ಆಗುತ್ತದೆ. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಮತ್ತು ದೃಢವಾಗಿ ಹೇಳಲು ಬಯಸುತ್ತೇವೆ. ಕೀಲು ನೋವಿನ ಮೂಲ ಕಾರಣ ವಯಸ್ಸಾಗುವುದು ಅಲ್ಲ. ನಮಗೆ ಚಿಕ್ಕಂದಿನಿಂದಲೇ ಹೀಗೆ ಕಲಿಸಲಾಗುತ್ತದೆ. ವಯಸ್ಸಾದರೆ ಮೊಣಕಾಲುಗಳು ನೋವುತ್ತವೆ, ಸೊಂಟ ನೋವುತ್ತದೆ, ನಡೆಯುವುದು ಕಷ್ಟವಾಗುತ್ತದೆ. ಆದರೆ ವಾಸ್ತವದಲ್ಲಿ ಹಾಗಾಗುವುದಿಲ್ಲ. ಅನೇಕ ಜನರು 70-80 ವಯಸ್ಸಿನಲ್ಲೂ ಆರಾಮವಾಗಿ ನಡೆಯುತ್ತಾರೆ, ಕೆಲಸ ಮಾಡುತ್ತಾರೆ ಮತ್ತು ಸಕ್ರಿಯ ಜೀವನ ನಡೆಸುತ್ತಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ತೊಂದರೆಯ ಕಾರಣ ವಯಸ್ಸಲ್ಲ, ದೇಹದ ಒಳಗೆ ನಡೆಯುತ್ತಿರುವ ಯಾವುದೋ ಒಂದು ಕೊರತೆ. ನಾವು ಅದನ್ನು ಸಮಯಕ್ಕೆ ಗಮನಿಸದಿದ್ದರೆ ಕ್ರಮೇಣ ಅದು ನೋವಾಗಿ ಬದಲಾಗುತ್ತದೆ. ನಿಜವಾದ ಕಾರಣ ಎಂದರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುವುದು, ಅಂದರೆ ಮೂಳೆ ಒಳಗಿನಿಂದ ಪೊಳ್ಳಾಗುವುದು ಅಥವಾ ದುರ್ಬಲವಾಗುವುದು. ಜೊತೆಗೆ ಕೀಲುಗಳಲ್ಲಿನ ಸ್ವಾಭಾವಿಕ ಜಾರುವಿಕೆ, ಇದು ಕೀಲುಗಳನ್ನು ಮೃದುವಾಗಿಡುತ್ತದೆ ಮತ್ತು ಘರ್ಷಣೆ ಕಡಿಮೆ ಮಾಡುತ್ತದೆ. ಅದು ಕಡಿಮೆ ಆಗತೊಡಗುತ್ತದೆ. ಇದರಿಂದ ಚಲನೆ ಮಾಡುವಾಗ ನೋವಾಗುತ್ತದೆ. ಬೆಳಗ್ಗೆ ಎದ್ದಾಗ ಕೀಲುಗಳು ಹೆಚ್ಚು ಬಿಗಿ ಅನಿಸುತ್ತವೆ. ಇದೇ ಸಮಯದಲ್ಲಿ ಕೀಲುಗಳ ಒಳಗೆ ಊತ ಹೆಚ್ಚಾಗುತ್ತದೆ ಮತ್ತು ರಕ್ಷಣೆ ನೀಡುವ ಕಾರ್ಟಿಲೇಜ್ ಎಂಬ ಪದರ ಕ್ರಮೇಣ ಸವೆಯತೊಡಗುತ್ತದೆ. ಒಮ್ಮೆ ಈ ಪ್ರಕ್ರಿಯೆ ಪ್ರಾರಂಭವಾದರೆ ನಂತರ ನೋವು, ಬಿಗಿತ ಮತ್ತು ಚಲನೆಯ ಭಯ ದೈನಂದಿನ ಜೀವನದ ಭಾಗವಾಗುತ್ತದೆ. ಸ್ನೇಹಿತರೆ, ಇದೆಲ್ಲ ಆಗುವುದು ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಣೆ ಸಮಯಕ್ಕೆ ಸಿಗದಿದ್ದಾಗ. ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಮತ್ತು ಊತ ಕಡಿಮೆ ಮಾಡುವ ಸ್ವಾಭಾವಿಕ ಘಟಕಗಳು ಆಹಾರದಿಂದ ಕಡಿಮೆ ಆದರೆ ದೇಹ ತನ್ನನ್ನು ತಾನೇ ಬಲವಾಗಿ ಇಟ್ಟುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ಎಂದರೆ ಕೇವಲ ದುಬಾರಿ ಮಾತ್ರೆಗಳು ಅಥವಾ ತಾತ್ಕಾಲಿಕ ನೋವು ನಿವಾರಕಗಳಲ್ಲ, ಬದಲಿಗೆ ಸರಿಯಾದ ಪೋಷಕಾಂಶಗಳಿಂದ ತುಂಬಿದ ಆಹಾರ. ನಾವು ನಮ್ಮ ದೇಹಕ್ಕೆ ಒಳಗಿನಿಂದ ಸರಿಯಾದ ಆಹಾರ ನೀಡಿದಾಗ ಮಾತ್ರ
ಕೀಲುಗಳು ಮತ್ತು ಮೂಳೆಗಳು ತಮ್ಮನ್ನು ತಾವೇ ದುರಸ್ತಿ ಮಾಡಿಕೊಳ್ಳುವ ಶಕ್ತಿಯನ್ನು ಮರಳಿ ಪಡೆದುಕೊಳ್ಳುತ್ತವೆ. ಸ್ನೇಹಿತರೆ, ಕೀಲುಗಳು ಮತ್ತು ಮೂಳೆಗಳಿಗಾಗಿ ಅತ್ಯಂತ ಶಕ್ತಿಶಾಲಿ, ಸುಲಭವಾಗಿ ಸಿಗುವ ಮತ್ತು ವರ್ಷಾನುಗಟ್ಟಲೆ ವಿಶ್ವಾಸಕ್ಕೆ ಯೋಗ್ಯವಾದ ಒಂದು ಪದಾರ್ಥವನ್ನು ಆಯ್ಕೆ ಮಾಡಬೇಕೆಂದರೆ ಅದು ಖಂಡಿತವಾಗಿಯೂ ಬಿಳಿ ಎಳ್ಳು. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವ ಈ ಪುಟ್ಟ ಬೀಜ ಒಳಗಿನಿಂದ ದೊಡ್ಡ ಕೆಲಸ ಮಾಡುತ್ತದೆ. ಎಳ್ಳಿನಲ್ಲಿರುವ ಕ್ಯಾಲ್ಸಿಯಂ ಕೇವಲ ಪ್ರಮಾಣದಲ್ಲಿ ಹೆಚ್ಚಿಲ್ಲ, ಅದು ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳಲು ಸಾಧ್ಯವಾಗುವ ಸ್ವರೂಪದಲ್ಲಿದೆ. ಆದ್ದರಿಂದ ಹಾಲು ಅಥವಾ ಪನ್ನೀರ್ ಸೇವಿಸಿದರೂ ಕ್ಯಾಲ್ಸಿಯಂ ಪೂರ್ಣವಾಗಿ ದೇಹಕ್ಕೆ ಸಿಗದ ಸಂದರ್ಭದಲ್ಲಿ ಬಿಳಿ ಎಳ್ಳು ಮೂಳೆಗಳಿಗೆ ಮತ್ತು ಕೀಲುಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಪೋಷಣೆ ನೀಡುತ್ತದೆ. ಬಿಳಿ ಎಳ್ಳನ್ನು ನಿಯಮಿತವಾಗಿ ಬಳಸುವುದರಿಂದ ನಮ್ಮ ಕೀಲುಗಳಲ್ಲಿನ ಒಣಗುವಿಕೆ ಕ್ರಮೇಣ ಕಡಿಮೆಯಾಗುತ್ತದೆ. ಇದರಿಂದ ನಡೆಯುವಾಗ ಅಥವಾ ಬಾಗುವಾಗ ಆಗುವ ಶಬ್ದ ಮತ್ತು ನೋವು ಕಡಿಮೆಯಾಗುತ್ತದೆ. ಕೀಲುಗಳಲ್ಲಿ ಆಗುವ ಊತ, ಬಿಗಿತ ಮತ್ತು ಬೆಳಗಿನ ಬಿಗುವಿನ ಮೇಲೂ ಎಳ್ಳಿನ ಒಳ್ಳೆಯ ಪರಿಣಾಮ ಕಂಡುಬರುತ್ತದೆ. ಇದರೊಂದಿಗೆ ಇವು ಮೂಳೆಗಳ ಸಾಂದ್ರತೆ ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಅಂದರೆ ಮೂಳೆಗಳು ಒಳಗಿನಿಂದ ಬಲವಾಗುತ್ತವೆ ಮತ್ತು ಭವಿಷ್ಯದಲ್ಲಿ ಮುರಿತ ಅಥವಾ ದೌರ್ಬಲ್ಯದ ಅಪಾಯ ಕಡಿಮೆಯಾಗುತ್ತದೆ. ಆದ್ದರಿಂದ ವೃದ್ಧರಿಗೆ ಮಾತ್ರವಲ್ಲ, ಮಧ್ಯವಯಸ್ಕರಿಗೂ ಬಿಳಿ ಎಳ್ಳು ಒಂದು ಉತ್ತಮ ರಕ್ಷಣಾತ್ಮಕ ಆಹಾರವಾಗಿದೆ. ಈಗ ಸ್ನೇಹಿತರೆ, ಈ ಎಳ್ಳನ್ನು ಆಹಾರದಲ್ಲಿ ಸೇರಿಸಬೇಕೆಂದರೆ ಹೆಚ್ಚೇನು ಬೇರೆ ಮಾಡುವ ಅಗತ್ಯವಿಲ್ಲ. ಬೆಳಗ್ಗೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಳಿ ಮತ್ತು ಅದನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಅಥವಾ ಹಾಲಿನೊಂದಿಗೆ ಸೇವಿಸಬೇಕು. ನಿಮಗೆ ಇಷ್ಟವಿದ್ದರೆ ಈ ಹುರಿದ ಎಳ್ಳನ್ನು ಚಪಾತಿ, ಪಲ್ಯ ಅಥವಾ ಕೋಸಂಬರಿಯ ಮೇಲೂ ಹಾಕಿ ತಿನ್ನಬಹುದು. ಆದರೆ ಒಂದು ಮುಖ್ಯ ಸೂಚನೆ ನೆನಪಿಡಿ, ನಿಮ್ಮ ರಕ್ತದೊತ್ತಡ ತುಂಬಾ ಹೆಚ್ಚಿದ್ದರೆ, ಕಿಡ್ನಿ ಸ್ಟೋನ್ ಅಥವಾ ರಕ್ತ ತೆಳುವಿದ್ದರೆ, ನೀವು ಅದರ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ಬಿಳಿ ಎಳ್ಳನ್ನು ನಿಯಮಿತವಾಗಿ ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಬಹಳ ಅಗತ್ಯವಾಗಿದೆ. ಸ್ನೇಹಿತರೆ, ಬಹುತೇಕ ಜನರು ಮಖಾನವನ್ನು ಕೇವಲ ಉಪವಾಸದ ಸಮಯ ಅಥವಾ ತೂಕ ಕಡಿಮೆ ಮಾಡುವ ಆಹಾರವೆಂದು ನೋಡುತ್ತಾರೆ. ಆದರೆ ವಾಸ್ತವದಲ್ಲಿ ಮಖಾನ ಕೀಲುಗಳು ಮತ್ತು ಮೂಳೆಗಳಿಗೆ ಅತ್ಯಂತ ಪರಿಣಾಮಕಾರಿ ಸ್ವಾಭಾವಿಕ ಟಾನಿಕ್ ಆಗಿದೆ. ಆಯುರ್ವೇದ ಮತ್ತು ಆಧುನಿಕ ಪೋಷಣಶಾಸ್ತ್ರ ಎರಡರ ದೃಷ್ಟಿಯಿಂದಲೂ ಮಖಾನಾಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಏಕೆಂದರೆ ಮಖಾನದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಪ್ರೋಟೀನ್ನಂತಹ ಮೂಳೆಗಳಿಗೆ ನೇರವಾಗಿ ಪೋಷಣೆ ನೀಡುವ ಘಟಕಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. ಇದರ ಜೊತೆಗೆ ಇವು ದೇಹದಲ್ಲಿ ಕೊಲಾಜನ್ ಉತ್ಪಾದನೆಗೆ ಬೆಂಬಲ ನೀಡುತ್ತವೆ. ಇದು ಕೀಲುಗಳ ಬಲ ಮತ್ತು ಬಗ್ಗುವಿಕೆಯನ್ನು ಕಾಪಾಡಲು ಬಹಳ ಅಗತ್ಯವಾಗಿದೆ. ಮಖಾನವನ್ನು ನಿಯಮಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಬಳಸಿದರೆ ನಮ್ಮ ಕೀಲುಗಳಲ್ಲಿನ ದೌರ್ಬಲ್ಯ ಕಡಿಮೆಯಾಗತೊಡಗುತ್ತದೆ, ನಮ್ಮ ಮೂಳೆಗಳ ಶಕ್ತಿ ಹೆಚ್ಚುತ್ತದೆ ಮತ್ತು ನಡೆಯುವಾಗ ಅಥವಾ ಎದ್ದೇಳುವಾಗ ಅನಿಸುವ ಭಯ ಕ್ರಮೇಣ ಕಡಿಮೆಯಾಗುತ್ತದೆ. ವಿಶೇಷವಾಗಿ ವಯಸ್ಸಾದ ನಂತರ ದೇಹ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ತಾನೇ ತಯಾರಿಸಲಾಗದೆ ಹೀರಿಕೊಳ್ಳಲಾಗದೆ ಇರುವಾಗ ಮಖಾನ ಒಂದು ಸುರಕ್ಷಿತ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಯ್ಕೆಯಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಹಿರಿಯರಲ್ಲಿ ಆಗುವ ಮೂಳೆ ಸವೆತ, ಕೀಲುಗಳ ಊತ ಮತ್ತು ಆಯಾಸ ಕಡಿಮೆ ಮಾಡಲು ಮಖಾನ ಬಹಳ ಉಪಯುಕ್ತಕರವಾಗಬಹುದು. ಮಖಾನವನ್ನು ಆಹಾರದಲ್ಲಿ ಸೇರಿಸಲು 2 ಸರಳ ಮತ್ತು ಪರಿಣಾಮಕಾರಿ ವಿಧಾನಗಳಿವೆ. ನೀವು ರಾತ್ರಿ ಮಲಗುವ ಮೊದಲು ಬಿಸಿ ಹಾಲಿನಲ್ಲಿ ಸ್ವಲ್ಪ ಹುರಿದ ಮಖಾನ ಹಾಕಿ ತಿಂದರೆ ಮೂಳೆಗಳಿಗೆ ರಾತ್ರಿ ಇಡೀ ಪೋಷಣೆ ಸಿಗುತ್ತದೆ. ಅಥವಾ ಸಂಜೆ ಸ್ವಲ್ಪ ತುಪ್ಪದಲ್ಲಿ ಮಖಾನ ಹುರಿದು ಅದರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಕರಿಮೆಣಸು ಹಾಕಿ ಆರೋಗ್ಯಕರ ಸ್ನ್ಯಾಕ್ಸ್ ಆಗಿಯೂ ತೆಗೆದುಕೊಳ್ಳಬಹುದು. ಆದರೆ ಒಂದು ಮುಖ್ಯ ಸೂಚನೆ ನೆನಪಿಡಿ, ನಿಮಗೆ ಗೌಟ್ ತೊಂದರೆ ಇದ್ದರೆ
ಯೂರಿಕ್ ಆಸಿಡ್ ಹೆಚ್ಚಿದ್ದರೆ ಅಥವಾ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಮಖಾನವನ್ನು ನಿಯಮಿತವಾಗಿ ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ಪಡೆದುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಸ್ನೇಹಿತರೆ, ಬಹುತೇಕ ಜನರಿಗೆ ಅನಿಸುತ್ತದೆ ಕೀಲು ನೋವು ಎಂದರೆ ಕೇವಲ ಹೊರಗಿನಿಂದ ಅನುಭವ ಆಗುವ ನೋವು ಎಂದು. ಆದರೆ ವಾಸ್ತವದಲ್ಲಿ ಇದು ಒಳಗೆ ಪ್ರಾರಂಭವಾದ ಊತದ ಪರಿಣಾಮ. ಕೀಲುಗಳ ಒಳಗೆ ಊತ ಹೆಚ್ಚಾದಾಗ ಚಲನೆ ಮಾಡುವಾಗ ನೋವಾಗುತ್ತದೆ. ಬೆಳಗ್ಗೆ ಎದ್ದಾಗ ಕೀಲುಗಳು ಹೆಚ್ಚು ಬಿಗಿ ಅನಿಸುತ್ತವೆ ಮತ್ತು ನಡೆಯುವಾಗ ಅಥವಾ ಬಾಗುವಾಗ ಭಯ ಅನಿಸಲು ಪ್ರಾರಂಭವಾಗುತ್ತದೆ. ಈ ಒಳಗಿನ ಊತವನ್ನು ಸಮಯಕ್ಕೆ ಕಡಿಮೆ ಮಾಡದಿದ್ದರೆ ಅದು ಕ್ರಮೇಣ ಕೀಲುಗಳಿಗೆ ರಕ್ಷಣೆ ನೀಡುವ ಪದರವಾದ ಕಾರ್ಟಿಲೇಜಿಗೆ ಹಾನಿ ಮಾಡತೊಡಗುತ್ತದೆ ಮತ್ತು ಅಲ್ಲಿಂದಲೇ ದೀರ್ಘಕಾಲ ಇರುವ ನೋವಿನ ಪ್ರಾರಂಭ ಆಗುತ್ತದೆ. ಈ ಊತ ಕಡಿಮೆ ಮಾಡಲು ಪ್ರಕೃತಿ ನಮಗೆ ನೀಡಿದ ಅತ್ಯಂತ ಹಳೆಯ, ಸುರಕ್ಷಿತ ಮತ್ತು ವಿಶ್ವಾಸಕ್ಕೆ ಯೋಗ್ಯವಾದ ಔಷಧಿ ಎಂದರೆ ಅರಿಶಿನ ಮತ್ತು ಕರಿಮೆಣಸಿನ ಸಂಗಮ. ಅರಿಶಿನದಲ್ಲಿನ ಕರ್ಕ್ಯೂಮಿನ್ ಎಂಬ ಘಟಕ ದೇಹದಲ್ಲಿನ ಊತ ಕಡಿಮೆ ಮಾಡುವ ಕೆಲಸ ಮಾಡುತ್ತದೆ, ನೋವನ್ನು ಶಮನಗೊಳಿಸುತ್ತದೆ ಮತ್ತು ಕೀಲುಗಳಲ್ಲಿನ ಘರ್ಷಣೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕರಿಮೆಣಸು ಅರಿಶಿನದ ಹೀರಿಕೆಯನ್ನು ದೇಹದಲ್ಲಿ ಇನ್ನೂ ಚೆನ್ನಾಗಿ ಆಗುವಂತೆ ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಎರಡರ ಒಟ್ಟಾದ ಪರಿಣಾಮ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ಆದ್ದರಿಂದಲೇ ಈ ಮಿಶ್ರಣವನ್ನು ನಾವು ಗೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತೇವೆ. ಈ ಗೋಲ್ಡನ್ ಮಿಲ್ಕ್ ತೆಗೆದುಕೊಳ್ಳಲು ಸೂಕ್ತ ಸಮಯವೆಂದರೆ ರಾತ್ರಿ ಮಲಗುವ ಮೊದಲು 1 ಗ್ಲಾಸ್ ಉಗುರು ಬೆಚ್ಚಗಿನ ಹಾಲಿಗೆ ಅರ್ಧ ಚಮಚ ಅರಿಶಿನ ಮತ್ತು 1 ಚಿಟಿಕೆ ಕರಿಮೆಣಸು ಹಾಕಿ ಪ್ರತಿದಿನ ತೆಗೆದುಕೊಂಡರೆ ಕೀಲುಗಳಲ್ಲಿನ ಊತ ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಬೆಳಗ್ಗೆ ಎದ್ದಾಗ ಅನಿಸುವ ಬಿಗಿತ ಕಡಿಮೆ ಆಗಲು ಸಹಾಯವಾಗುತ್ತದೆ. ಆದರೆ ಒಂದು ಮುಖ್ಯ ಸೂಚನೆ ನೆನಪಿಡಿ, ನಿಮಗೆ ಪಿತ್ತಕೋಶದ ತೊಂದರೆ ಇದ್ದರೆ, ರಕ್ತಸ್ರಾವಕ್ಕೆ ಸಂಬಂಧಿಸಿದ ಕಾಯಿಲೆಗಳಿದ್ದರೆ ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ ಇದ್ದರೆ ಈ ಉಪಾಯ ಪ್ರಾರಂಭಿಸುವ ಮೊದಲು ಖಂಡಿತ ವೈದ್ಯರನ್ನು ಭೇಟಿ ಮಾಡಿ. ಸ್ನೇಹಿತರೆ, ಬೆಳಗ್ಗೆ ನಿದ್ದೆಯಿಂದ ಎದ್ದ ನಂತರ ನಿಮ್ಮ ಕೀಲುಗಳು ತುಂಬಾ ಬಿಗಿಯಾದಂತೆ ಅನಿಸಿದರೆ, ನೀವು ನಡೆಯಲು ಪ್ರಾರಂಭಿಸುವಾಗ ನಿಮ್ಮ ದೇಹ ಸಹಕರಿಸದಿದ್ದರೆ ಅಥವಾ ಮೊದಲ ಕೆಲವು ಹೆಜ್ಜೆಗಳಲ್ಲಿ ನೋವಾಗುತ್ತಿದ್ದರೆ ಇದರ ಹಿಂದೆ ಒಂದು ಮುಖ್ಯ ಕಾರಣ ಇರುತ್ತದೆ. ಇದರ ಅರ್ಥ ಕೀಲುಗಳಲ್ಲಿನ ಸ್ವಾಭಾವಿಕ ಜಾರುವಿಕೆ ಅಂದರೆ ಗ್ರೀಸ್ ಕ್ರಮೇಣ ಕಡಿಮೆಯಾಗುತ್ತಿದೆ ಎಂದು. ಈ ಗ್ರೀಸ್ ಕಡಿಮೆ ಆದಾಗ ನಿಮ್ಮ ಕೀಲುಗಳಲ್ಲಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ಇದರಿಂದಲೇ ಬೆಳಗಿನ ಬಿಗಿತ, ನೋವು ಮತ್ತು ಚಲನೆಯಲ್ಲಿ ಅಡಚಣೆ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅಗಸೆ ಬೀಜ ಅಂದ್ರೆ ಜವಸು ಒಂದು ಅತ್ಯಂತ ಪರಿಣಾಮಕಾರಿ ಮತ್ತು ಸ್ವಾಭಾವಿಕ ಪರಿಹಾರವಾಗುತ್ತದೆ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. ಇವು ಕೀಲುಗಳ ಒಳಗಿನ ಊತ ಕಡಿಮೆ ಮಾಡುತ್ತವೆ ಮತ್ತು ಕೀಲುಗಳಲ್ಲಿ ಮತ್ತೆ ಸ್ವಾಭಾವಿಕ ಜಾರುವಿಕೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತವೆ. ಇದರಿಂದ ಕೀಲುಗಳು ಇನ್ನಷ್ಟು ಬಗ್ಗುವಂತಾಗುತ್ತವೆ, ನಡೆಯುವಾಗ ಹಗೂರತೆ ಅನಿಸುತ್ತದೆ ಮತ್ತು ಕಾರ್ಟಿಲೇಜ್ ಸವೆಯುವ ವೇಗ ಕಡಿಮೆಯಾಗುತ್ತದೆ. ಇದಲ್ಲದೆ ಅಗಸೆ ಬೀಜ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ವಯಸ್ಸಾದ ನಂತರ ಆರೋಗ್ಯಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತದೆ. ಅಗಸೆ ಬೀಜವನ್ನು ಆಹಾರದಲ್ಲಿ ಸೇರಿಸುವ ವಿಧಾನ ಬಹಳ ಸರಳ ಮತ್ತು ಸುರಕ್ಷಿತವಾಗಿದೆ. ಪ್ರತಿದಿನ ಅರ್ಧದಿಂದ 1 ಟೇಬಲ್ ಸ್ಪೂನ್ ಅಗಸೆ ಬೀಜ ತೆಗೆದುಕೊಳ್ಳಿ. ಅದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿದು ನಂತರ ಪುಡಿ ಮಾಡಿ. ಈ ಪುಡಿಯನ್ನು ನೀವು ಮೊಸರಿನಲ್ಲಿ ಬೆರೆಸಿ ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಬಹುದು ಅಥವಾ ಚಪಾತಿ ಹಿಟ್ಟಿನಲ್ಲಿ ಬೆರೆಸಿಯೂ ಬಳಸಬಹುದು. ನಿಯಮಿತವಾಗಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಅಗಸೆ ಬೀಜ ತೆಗೆದುಕೊಂಡರೆ ಕೆಲವೇ ದಿನಗಳಲ್ಲಿ ಬೆಳಗಿನ ಬಿಗಿತ ಕಡಿಮೆ ಆಗಿದ್ದನ್ನು ಮತ್ತು ಕೀಲುಗಳಲ್ಲಿ ಹಗೂರತೆ ಅನಿಸತೊಡಗಿದ್ದನ್ನು ನೀವೇ ಸ್ವತಃ ಅನುಭವಿಸುವಿರಿ.
ಸ್ನೇಹಿತರೆ, ಎಲ್ಲ ಬೇಳೆಗಳು ಆರೋಗ್ಯಕ್ಕೆ ಒಳ್ಳೆಯದಾಗಿದ್ದರು. ಮೂಳೆ ಮತ್ತು ಸ್ನಾಯುಗಳಿಗೆ ನಿಜವಾದ ಶಕ್ತಿ ನೀಡುವ ಬೇಳೆ ಯಾವುದಾದರೂ ಇದ್ದರೆ ಅದು ಉದ್ದಿನ ಬೇಳೆ. ಆಯುರ್ವೇದದಲ್ಲಿ ಉದ್ದಿಗೆ ಬಲದಾಯಕ ಎಂದು ಕರೆಯಲಾಗುತ್ತದೆ. ಅಂದರೆ ದೇಹಕ್ಕೆ ಸ್ಥಿರತೆ, ಶಕ್ತಿ ಮತ್ತು ಬಲ ನೀಡುವ ಆಹಾರವಾಗಿದೆ. ವಿಶೇಷವಾಗಿ ವಯಸ್ಸಾದ ನಂತರ ಮೂಳೆಗಳು ದುರ್ಬಲವಾದಾಗ, ಸ್ನಾಯುಗಳು ಸಡಿಲವಾದಾಗ ಮತ್ತು ನಡೆಯುವಾಗ ಆತ್ಮವಿಶ್ವಾಸ ಕಡಿಮೆ ಆದಾಗ ಉದ್ದಿನ ಬೇಳೆ ದೇಹಕ್ಕೆ ಒಳಗಿನಿಂದ ಆಧಾರ ನೀಡುವ ಕೆಲಸ ಮಾಡುತ್ತದೆ. ಉದ್ದಿನ ಬೇಳೆಯಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇತರ ಅನೇಕ ಬೇಳೆಗಳಿಗಿಂತ ಹೆಚ್ಚಾಗಿರುತ್ತದೆ. ಇದರಿಂದ ಮೂಳೆಗಳ ಸಾಂದ್ರತೆ ಹೆಚ್ಚಿಸಲು ಸಹಾಯ ಸಿಗುತ್ತದೆ. ಇದರೊಂದಿಗೆ ಇದರಲ್ಲಿ ಸಾಕಷ್ಟು ಕಬ್ಬಿಣ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುತ್ತದೆ. ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಬಲವಾದ ಸ್ನಾಯುಗಳೆಂದರೆ ಕೀಲುಗಳ ಮೇಲೆ ಕಡಿಮೆ ಒತ್ತಡ ಮತ್ತು ಇದರಿಂದ ಮೊಣಕಾಲು, ಸೊಂಟ ಮತ್ತು ಇತರ ಕೀಲುಗಳಿಗೆ ದೀರ್ಘಕಾಲ ರಕ್ಷಣೆ ಸಿಗುತ್ತದೆ. ಆದ್ದರಿಂದ ಉದ್ದಿನ ಬೇಳೆ ಕೇವಲ ಹೊಟ್ಟೆ ತುಂಬಿಸಲು ಅಲ್ಲ, ದೇಹವನ್ನು ಬಲವಾಗಿಡಲು ಬಹಳ ಉಪಯುಕ್ತಕರವಾಗಿದೆ. ಉದ್ದಿನ ಬೇಳೆಯನ್ನು ಆಹಾರದಲ್ಲಿ ಸೇರಿಸಲು ಅನೇಕ ಸರಳ ಮತ್ತು ರುಚಿಕರ ವಿಧಾನಗಳಿವೆ. ಉದ್ದಿನ ಕಿಚಡಿ ಮಾಡಿ ಅದನ್ನು ನಿಯಮಿತ ಊಟದಲ್ಲಿ ತೆಗೆದುಕೊಳ್ಳಬಹುದು. ದೋಸೆ ಅಥವಾ ಇಡ್ಲಿಯ ರೂಪದಲ್ಲೂ ಇದು ಸುಲಭವಾಗಿ ಜೀರ್ಣವಾಗುತ್ತದೆ. ಸಣ್ಣ ಉದ್ದಿನ ಬೇಳೆ ಸೂಪ್ ಮಾಡಿ ಕುಡಿದರೆ ಅದು ಕೀಲುಗಳಿಗೆ ಬಹಳ ಪ್ರಯೋಜನಕಾರಿಯಾಗುತ್ತದೆ. ಕೆಲವರು ಉದ್ದಿನ ಬೇಳೆಯ ಹಲ್ವಾ ಸಹ ತಿನ್ನುತ್ತಾರೆ. ಅದು ಸರಿಯೇ, ಆದರೆ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಮತ್ತು ನಿಯಮಿತವಾಗಿ ಉದ್ದಿನ ಬೇಳೆ ಸೇವಿಸಿದರೆ ಮೂಳೆ ಮತ್ತು ಸ್ನಾಯುಗಳಲ್ಲಿ ಅನಿಸುವ ದೌರ್ಬಲ್ಯ ಖಂಡಿತ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇದೆಲ್ಲವನ್ನು ಕೇಳಿ ನಿಮಗೆ ಇನ್ನೂ ಸ್ವಲ್ಪ ಗೊಂದಲ ಅನಿಸಿದರೆ ನಿಖರವಾಗಿ ಏನನ್ನು, ಯಾವಾಗ ಮತ್ತು ಹೇಗೆ ತೆಗೆದುಕೊಳ್ಳಬೇಕು ಎಂದು, ಆಗ ಈ ಒಂದು ಬಹಳ ಸರಳ ಮತ್ತು ಪ್ರಾಯೋಗಿಕ ದೈನಂದಿನ ದಿನಚರಿಯನ್ನು ನೆನಪಿಡಿ. ಬೆಳಗ್ಗೆ ಎದ್ದ ನಂತರ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತೆಗೆದುಕೊಳ್ಳಿ. ಇದು ಮೂಳೆಗಳಿಗೆ ದಿನಪೂರ್ತಿ ಬಲವಾದ ಪೋಷಣೆ ನೀಡುತ್ತದೆ. ಮಧ್ಯಾಹ್ನ ಊಟದಲ್ಲಿ ಉದ್ದಿನ ಬೇಳೆ ತೆಗೆದುಕೊಳ್ಳಿ, ಆದರೆ ಪ್ರತಿದಿನ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ವಾರಕ್ಕೆ 3 ರಿಂದ 4 ಬಾರಿ ತೆಗೆದುಕೊಂಡರೂ ಸಾಕು. ಸಂಜೆ ಅರ್ಧದಿಂದ 1 ಟೇಬಲ್ ಸ್ಪೂನ್ ಹುರಿದು ಪುಡಿ ಮಾಡಿದ ಅಗಸೆ ಬೀಜದ ಪುಡಿ ತೆಗೆದುಕೊಳ್ಳಿ. ಇದು ನಿಮ್ಮ ಕೀಲುಗಳಲ್ಲಿನ ಜಾರುವಿಕೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮೊದಲು ಉಗುರು ಬೆಚ್ಚಗಿನ ಅರಿಶಿನ ಹಾಲು ತೆಗೆದುಕೊಳ್ಳಿ ಮತ್ತು ವಾರಕ್ಕೆ 3 ಬಾರಿ ಮಖಾನವನ್ನು ಖಂಡಿತ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಸ್ನೇಹಿತರೆ, ಈ ದಿನಚರಿ ಅಷ್ಟೇನು ಕಷ್ಟವಾಗಿಲ್ಲ, ದುಬಾರಿಯೂ ಅಲ್ಲ. ಬೇರೆ ಸಮಯ ತೆಗೆದುಕೊಳ್ಳುವ ಅಗತ್ಯವೂ ಇಲ್ಲ. ನಿಮ್ಮ ಪ್ರತಿದಿನದ ಜೀವನದಲ್ಲಿ ಸುಲಭವಾಗಿ ಹೊಂದಿಕೊಳ್ಳುವ ಈ ಯೋಜನೆಯನ್ನು ನೀವು ಪ್ರಾಮಾಣಿಕವಾಗಿ 30 ರಿಂದ 45 ದಿನಗಳವರೆಗೆ ಪಾಲಿಸಿದರೆ ಅದರ ವ್ಯತ್ಯಾಸ ನಿಮಗೆ ಅನುಭವಕ್ಕೆ ಬರುತ್ತದೆ. ಬೆಳಗಿನ ಬಿಗಿತ ಕಡಿಮೆಯಾಗುತ್ತದೆ. ನೀವು ನಡೆಯುವಾಗ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮೊಣಕಾಲು ಮತ್ತು ಸೊಂಟ ಹಗುರವಾಗಿ ಅನಿಸಲು ಪ್ರಾರಂಭವಾಗುತ್ತದೆ ಮತ್ತು ಆಯಾಸ ಬೇಗ ಬರುವುದಿಲ್ಲ. ಇದೆಲ್ಲ ಒಂದೇ ರಾತ್ರಿಯಲ್ಲಿ ಆಗುವುದಿಲ್ಲ, ಆದರೆ ದೇಹಕ್ಕೆ ಸರಿಯಾದ ಆಹಾರ ಸಿಕ್ಕಾಗ ಅದು ಕ್ರಮೇಣ ತನ್ನನ್ನು ತಾನೇ ದುರಸ್ತಿ ಮಾಡಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಇದೇ ನಿಜವಾದ ಬದಲಾವಣೆ. ಸ್ನೇಹಿತರೆ, ನಮ್ಮ ಮೂಳೆಗಳ ಮತ್ತು ಕೀಲುಗಳ ಮೇಲೆಯೇ ನಮ್ಮ ಇಡೀ ಜೀವನ ನಿಂತಿದೆ. ಅವು ನಮಗಾಗಿ ಪ್ರತಿದಿನ ಕೆಲಸ ಮಾಡುತ್ತವೆ, ನಮ್ಮ ಭಾರವನ್ನು ಹೊರುತ್ತವೆ. ಆದರೆ ನಾವು ಅವುಗಳ ಕಾಳಜಿ ವಹಿಸುವುದು ಮರೆತು ಬಿಡುತ್ತೇವೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಆಹಾರ ಬದಲಾಯಿಸಿ, ಅಭ್ಯಾಸ ಬದಲಾಯಿಸಿ ಮತ್ತು ಕೇವಲ ನೋವನ್ನು ಕಡಿಮೆ ಮಾಡುವುದರ ಮೇಲೆ ಅಲ್ಲ, ಆ ನೋವಿನ ಮೂಲ ಕಾರಣದ ಮೇಲೆ ಕೆಲಸ ಮಾಡಿ. ಏಕೆಂದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಕಾಳಜಿಯೇ ನಿಮ್ಮನ್ನು ಮುಂದಿನ ಜೀವನದಲ್ಲಿ ಸ್ವಾವಲಂಬಿ, ಸಕ್ರಿಯ ಮತ್ತು ನೋವುರಹಿತವಾಗಿ ಇಡಬಲ್ಲದು.
ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.